6 ದಶಕಗಳ ಕಾಲಕ್ಕೂ ಹೆಚ್ಚಿನ ಅವಧಿಯಿಂದ ಕನ್ನಡಿಗರು ಹೊಟ್ಟೆ ಉಣ್ಣಾಗುವಂತೆ ನಟಿಸಿ ಆಗಾಗ ಅಳಿಸಿ ಸ್ಯಾಂಡಲ್ವುಡ್ನ ಎಲ್ಲ ಮೇರು ನಟರೊಂದಿಗೆ ಸ್ಕ್ರೀನ್ ಶೇರ್ ಮಾಡಿಕೊಂಡಿದ್ದಂತಹ ಕೆಲ ನಟರಿಗೆ ಗಾಡ್ ಫಾದರ್ ಕೂಡ ಆಗಿ ಮತ್ತು ಕೆಲ ಪ್ರತಿಭೆಗಳನ್ನು ತನ್ನ ಸಿನಿಮಾದ ಮೂಲಕ ಪರಿಚಯಿಸಿ ಕನ್ನಡ ಚಿತ್ರರಂಗ ದಿಗ್ಗಜರೆನಿಸಿಕೊಂಡಿದ್ದಂತಹ ನಟ, ನಿರ್ಮಾಪಕ, ನಿರ್ದೇಶಕ ದ್ವಾರಕೀಶ್ ಕೊನೆಯುಸಿರೆಳೆದಿದ್ದಾರೆ. ಕೆಲ ಸಮಯದಿಂದ ವಯೋಸಹಜ ಕಾಯಿಲೆಯಿಂದ ಬಳಲುತ್ತಿದ್ದ ಅವರಿಗೆ 81 ವರ್ಷ ವಯಸ್ಸಾಗಿತ್ತು. ದಶಕಗಳ ಕಾಲ ಹಾಸ್ಯ ನಟನಾಗಿ ಕೆಲಸ ಮಾಡಿದ ಅವರು ನಂತರದ ದಿನದಲ್ಲಿ ಕ್ಯಾರೆಕ್ಟರ್ ಪಾತ್ರದಲ್ಲಿ ಮಿಂಚಿದ್ದರು ಮತ್ತು ತನ್ನ ಸಂಸ್ಥೆ ನಿರ್ಮಾಣದ ಕೆಲ ಚಿತ್ರದಲ್ಲಿ ನಾಯಕ ನಟನಾಗಿಯೂ ಕೂಡ ಕಾಣಿಸಿಕೊಂಡರು. ಖ್ಯಾತ ನಟ ದಿವಂಗತ ವಿಷ್ಣುವರ್ಧನ್ ರವರೊಂದಿಗೆ ದ್ವಾರಕೀಶ್ ಸ್ನೇಹ ಹಲವಾರು ಸೂಪರ್ ಹಿಟ್ ಸಿನಿಮಾಗಳಿಗೆ ಕಾರಣವಾಗಿತ್ತು. ಒಂದು ಜಮಾನದಲ್ಲಿ ವಿಷ್ಣು ಅವರಿಗೆ ಗಾಡ್ ಫಾದರ್ ನಂತಿದ್ದಂತಹ ದ್ವಾರಕೀಶ್ ಅದ್ಯಾವುದೋ ಕಾರಣಕ್ಕೆ ಮುನಿಸಿಕೊಂಡು ದೂರವಾಗಿದ್ರಂತೆ. ಆದರೆ ಕೆಲ ವರ್ಷಗಳ ನಂತರ ಅವರ ನಡುವಿನ ಮುನಿಸು ಮರೆಯಾಗಿ ಸ್ನೇಹದ 2ನೇ ಇನ್ನಿಂಗ್ಸ್ನಲ್ಲೂ ಬಾಕ್ಸ್ ಆಫೀಸ್ ಅನ್ನು ಕೊಳ್ಳೆ ಹೊಡೆದ ಸಿನಿಮಾಗಳು ಬಂದಿದ್ವು. ಇನ್ನ ಹಿರಿಯ ನಟನ ಅಂತ್ಯ ಆಗಿದ್ದು ಹೇಗೆ ಅಂತ ಮಗ ಯೋಗೇಶ್ ದ್ವಾರಕೀಶ್ ನಮ್ಮ ವಾಹಿನಿಗೆ ವಿವರಿಸಿದ್ರು. ದ್ವಾರಕೀಶ್ ಸಾವಿನಿಂದಾಗಿ ಇಡೀ ಚಿತ್ರರಂಗ ಅಲ್ಲದೆ ದ್ವಾರಕೀಶ್ ಸಾವಿನಿಂದಾಗಿ ಕೇವಲ ಚಿತ್ರರಂಗ ಮಾತ್ರವಲ್ಲ, ರಾಜ್ಯದ ಕನ್ನಡಿಗರೆಲ್ಲರೂ ಶೋಕ ಸಾಗರದಲ್ಲಿ ಮುಳುಗಿದ್ದಾರೆ. ಸರ್ ಒಂದು ಹಾಯ್ ಅಂತ ಕಳಿಸಿ ನೀವು. ನೀನು ಅಲ್ಲಾಡಬೇಡ. 50 ವರ್ಷ ಬೆಂಗಳೂರಿಗೆ ಬಂದಾಗ ಹೋಟೆಲ್ ಪ್ರಾಬ್ಲಮ್ ನನಗೊಂದು ಅವಕಾಶ ಕೊಡ್ತೀನಿ. ನನ್ನ ಸೋದರ ರಾಮಕೃಷ್ಣ ದ್ವಾರಕೀಶ್ ಕ್ಲಾಸ್ಮೇಟ್ ಆಗಿದ್ದೆ. ಅವ್ರು ಕರ್ಕೊಂಡು ದ್ವಾರಕೀಶ್ನ ಮೀಟ್ ಮಾಡಿದಾಗ ಈಗ ನನ್ನ ಸ್ವಂತ ದೊಡ್ಡ ನನಗೆ ಅಷ್ಟೇ ನಾನು ಸಂತೋಷ ಕಾಲ ಕಳೀಬೇಕು ಅಂತ ಕಾಲ ಕಳಿಸ್ತೀನಿ ಹೇಳ್ದೆ. ಆಪರ್ಚುನಿಟಿ ಬರುತ್ತೆ ಬರಲಿಲ್ಲ ಅಂತ ಯೋಚನೆ ಮಾಡಿದೆ. ಅದು ಬಂದಾಗ ಈಗಿರುವಾಗ ಹೋಗಬೇಕು ಅಂತ ಹೇಳಿದೆ. 40 ವರ್ಷಕ್ಕೆ ಅದಾದ 3 ವರ್ಷಕ್ಕೆ 50 ವರ್ಷ ಸಿನಿಮಾ ಇಂಡಸ್ಟ್ರಿ ಅಲ್ಲಿಂದ ಇಲ್ಲಿ ಬಂದು ದ್ವಾರಕೀಶಲ್ಲಿ ಅವನು 7 ಗಂಟೆಗಳು ಬೇಕಾದಷ್ಟು ನಾನು ಬಿದ್ದಾಗ ಅವನು ಬಿದ್ದಾಗ ಕೈ ಹೆಚ್ಚಿಸ್ಕೊತಿದ್ದು ಒಡನಾಟ ಚೆನ್ನಾಗಿದ್ದಾಗ ಸಂತೋಷವಾಗಿ ನಗರದಾಗ ಮಾತಾಡಿದಾಗ
ದುಃಖ ಬಂದಾಗ ನಾವೆಲ್ಲ ತಂದ್ಕೊಡ್ಬೇಕು. ಅವಾಗ ಎಲ್ಲ ಹೇಳ್ತಾ ಇದ್ದಾರೆ. ನಾವು ಈಗ ತಾನೇ ಹೇಳ್ತಾ ಇದ್ದೀವಿ, 500 ರೂಪಾಯಿಂದ ಚಿತ್ರರಂಗದಲ್ಲಿ 100 ಕೋಟಿ 105 ಕೋಟಿ